ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವೃಷಭಗಿರಿಯಲ್ಲಿ ಕಾಂಡಿಲಿ ಎಂಬ ಬ್ರಾಹ್ಮಣ ತಪಸ್ವಿಯ ಆತಿಥ್ಯವನ್ನು ಪಡೆದು ಗರುಡನು ವಿಶ್ರಾಂತಿಗಾಗಿ ಅಲ್ಲಿ ಮಲಗೆದುದು. ಏಳುವಷ್ಟರೊಳಗಾಗಿ ಅವನಿಗೆ ರೆಕ್ಕೆಗಳು ಬಿದ್ದು ಹೋದುದು. ಗಾಲವನು ಅದರ ಕಾರಣವನ್ನು ಕೇಳಿದಾಗ ಗರುಡನು ತನ್ನ ತಪ್ಪನ್ನು ತಿಳಿಸಿ ಆ ತಪಸ್ವಿನಿಯ ಅನುಗ್ರಹದಿಂದಲೇ ತಿರುಗಿ ರೆಕ್ಕೆಗಳನ್ನು ಪಡೆದುದು ಎಂಬ 113ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಗರುಡ ಗಾಲವರಿಬ್ಬರು ವೃಷಭ ಪರ್ವತದ ಶಿಖರದಲ್ಲಿ ಇಳಿದರು. ಅಲ್ಲಿ ತಪಸ್ಸು ಮಾಡುತ್ತಿದ್ದ ಶಾಂಡಿಲಿ ಎಂಬ ಬ್ರಾಹ್ಮಣ ಸ್ತ್ರೀಯನ್ನು ಕಂಡು ಇಬ್ಬರು ಅವಳ ಬಳಿಗೆ ಹೋಗಿ ನಮಸ್ಕರಿಸಿದರು. ಅವಳು ಇಬ್ಬರಿಗೂ ಆಸನವನ್ನು ಕೊಟ್ಟು ಕುಶಲ ಪ್ರಶ್ನವನ್ನು ಮಾಡಿ ಆಗಲೇ ತಾನು ಸಿದ್ಧಪಡಿಸಿದ್ದ ದೇವತಾ ಪೂಜೆಯಿಂದಲೂ ಮಂತ್ರದಿಂದಲೂ ಪವಿತ್ರವಾದ ಅನ್ನವನ್ನಿಕ್ಕಿ ಭೋಜನ ಮಾಡಿಸಿದಳು. ಅವರಿಬ್ಬರು ಸ್ವಲ್ಪ ಹೊತ್ತು ಅಲ್ಲಿಯೇ ವಿಶ್ರಾಂತಿಗಾಗಿ ನೆಲದ ಮೇಲೆ ಮಲಗಿದರು. ಅಷ್ಟರಲ್ಲಿ ಅವರಿಗೆ ಮೈ ತಿಳಿಯದಂತೆ ಗಾಢ ನಿದ್ರೆಯು ಬಂತು. ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರಗೊಂಡರು. ಮುಂದಿನ ಪ್ರಯಾಣಕ್ಕೆ ಮನಸ್ಸಿನಲ್ಲಿ ಆತುರವು ಹುಟ್ಟಿತು. ಆದರೆ ಗರುಡನಿಗೆ ನಿದ್ರೆ ತಿಳಿದು ಎಚ್ಚರವಾಗುವಷ್ಟರಲ್ಲಿ ಅವನ ರೆಕ್ಕೆಗಳೆರಡು ಉದುರಿ ಹೋಗಿ ಮುಖ ಕಾಲು ಇವೆರಡು ಮಾತ್ರ ಉಳಿದು ಒಂದು ಮಾಂಸದುಂಡೆಯಂತೆ ಕಾಣಿಸಿದನು. ಅವನ ಸ್ಥಿತಿಯನ್ನು ನೋಡಿ ಗಾಲವನಿಗೆ ಆಶ್ಚರ್ಯವೂ ವ್ಯಸನವೂ ಉಂಟಾಯಿತು. ಆಗ ಅವನು ಗರುಡನನ್ನು ಕುರಿತು, ಇದೇನು ನಿನಗೆ ಈ ಅವಸ್ಥೆಯುಂಟಾಯಿತು? ಇಲ್ಲಿಗೆ ಬಂದುದಕ್ಕೆ ಇದೊಂದು ಫಲವಾಯಿತೆ? ಅಯ್ಯೋ, ಮುಂದೇನು ಗತಿ? ನಿನಗೆ ರೆಕ್ಕೆಗಳಿಲ್ಲದೆ ಮುಂದಿನ ಪ್ರಯಾಣವು ಹೇಗೆ? ಇನ್ನೆಷ್ಟು ಕಾಲದವರೆಗೆ ಇಲ್ಲಿರಬೇಕೋ ಕಾಣೆನಲ್ಲ. ಗರುಡ, ನೀನು ಮನಸ್ಸಿನಲ್ಲಿ ಧರ್ಮ ವಿರುದ್ಧವಾದ ಆಲೋಚನೆಯನ್ನೇನಾದರೂ ಮಾಡಿದೆಯೇನು? ಏನೋ ಮಹಾಪರಾಧದಿಂದಲ್ಲದೆ ಹೀಗಾಗಲಾರದು ಎಂದನು. ಆಗ ಗರುಡನು, ಓ ಬ್ರಾಹ್ಮಣೋತ್ತಮ, ಹೌದು, ನನ್ನ ಮನಸ್ಸಿನಲ್ಲಿ ಒಂದು ದುರಾಲೋಚನೆಯು ಹುಟ್ಟಿತು. ತಪಸ್ಸಿದ್ಧಳಾದ ಈ ಬ್ರಾಹ್ಮಣ ಸ್ತ್ರೀಯನ್ನು ಇಲ್ಲಿಂದ ಎತ್ತಿಕೊಂಡು ಹೋಗಿ ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿಗೂ ರುದ್ರನಲ್ಲಿಗೂ ಎಲ್ಲರಿಗೂ ಅನಾದಿಯಾದ ವಿಷ್ಣುವಿನಲ್ಲಿಗೂ ಧರ್ಮ ಪುರುಷನು ಯಜ್ಞ ಪುರುಷನು ಒಂದಾಗಿ ಇರತಕ್ಕ ಸ್ಥಳಕ್ಕೂ ಸಾಗಿಸಬೇಕೆಂದು ತೋರಿತು. ಇಂತಹ ರೂಪವತಿಯು ಇಲ್ಲಿಯೇ ಇರುವುದಕ್ಕೆ ಯೋಗ್ಯಳೆಂದು ನನ್ನ ಮನಸ್ಸಿಗೆ ತೋರಿತು. ಅಂದರೆ ಇಂತಹ ರೂಪವತಿಯು ಅಲ್ಲಿಯೇ ಆ ಪ್ರದೇಶಗಳಲ್ಲಿಯೇ ಇರುವುದಕ್ಕೆ ಯೋಗ್ಯಳೆಂದು ನನ್ನ ಮನಸ್ಸಿಗೆ ತೋರಿತು. ಈ ದುರಾಲೋಚನೆಯಿಂದಲೇ ನನಗೆ ಈ ಅವಸ್ಥೆಯುಂಟಾಗಿರಬೇಕು. ಏನು ಮಾಡಲಿ? ನನಗೆ ಕ್ಷೇಮ ಉಂಟಾಗಬೇಕಾದರೆ ಇವಳ ಕಾಲ ಮೇಲೆಯೇ ಬಿದ್ದು ಪ್ರಾರ್ಥಿಸಬೇಕಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಆದುದರಿಂದ ನಾನು ಈಗಲೇ ಅವಳ ಬಳಿಗೆ ಹೋಗಿ ಅವಳ ಕಾಲ ಮೇಲೆ ಬಿದ್ದು ಪ್ರಾರ್ಥಿಸುವೆನು ಎಂದು ಹೇಳಿ ಇಬ್ಬರು ಅವಳಲ್ಲಿಗೆ ಬಂದರು. ಅಲ್ಲಿ ಗರುಡನು ಅವಳ ಕಾಲಿಗೆ ಬಿದ್ದು, ಅಮ್ಮ, ನಾನೇನೋ ನಿನ್ನನ್ನು ನೋಡಿ ಕನಿಕರದಿಂದ ಆ ಆಲೋಚನೆಯನ್ನು ಮಾಡಿದೆನು. ನಾನು ಮಾಡಿದುದು ತಪ್ಪಾಗಲಿ ಸರಿಯಾಗಲಿ ನಿನ್ನ ಮನಸ್ಸಿಗೆ ಇದು ಅಪ್ರಿಯವಾಯಿತೆಂದು ತೋರಿದೆ. ಅದು ಹೇಗಿದ್ದರೂ ನೀನು ನನ್ನನ್ನು ಮನ್ನಿಸಿ ನಿನ್ನ ಉದಾರ ಹೃದಯದಿಂದ ನನ್ನನ್ನು ಕಾಪಾಡಬೇಕು ಎಂದನು. ಆಗ ಆ ಶಾಂಡಿಲೆಯು ಅವನ ವಿನಯ ವಾಕ್ಯಗಳಿಗೆ ಮೆಚ್ಚಿ ಗರುಡನನ್ನು ಕುರಿತು, ಗರುತ್ಮಂತ, ಹೆದರದಿರು. ನಿನ್ನ ಅಂದವಾದ ರೆಕ್ಕೆಗಳನ್ನು ನೀನು ತಿರುಗಿ ಹೊಂದುವೆ. ನೀನು ಮನಸ್ಸಿನಲ್ಲಿ ಹೇಗೋ ಒಂದು ಹೀನ ಭಾವದಿಂದ ನನ್ನನ್ನು ತಿಳಿದೆ. ಅಂಥವರನ್ನು ನಾನು ಸಹಿಸಲಾರೆನು. ನನ್ನಲ್ಲಿ ಆ ಹೀನ ಭಾವವನ್ನು ಯೋಚಿಸತಕ್ಕವರು ತಮ್ಮ ಸಮಸ್ತ ಶ್ರೇಯಸ್ಸನ್ನು ಕಳೆದುಕೊಳ್ಳುವರು. ಅವರ ಸದ್ಗತಿಗಳನ್ನೆಲ್ಲ ಕೆಡಿಸಿಕೊಳ್ಳುವರು. ಓ ಗರುತ್ಮಂತ, ಯಾವ ದುರ್ಲಕ್ಷಣಗಳು ಇಲ್ಲದೆ ನಿರ್ದುಷ್ಟೆಯಾಗಿ ಶುದ್ಧ ಚರಿತ್ರದಿಂದ ನಾನು ಈ ವಿಧವಾದ ತಪಸ್ಸಿದ್ಧಿಯನ್ನು ಪಡೆದವಳು. ಮನುಷ್ಯನಿಗೆ ಆಚಾರವೇ ಧರ್ಮವನ್ನು ಉಂಟು ಮಾಡುವುದು, ಆ ಆಚಾರವೇ ಧನವನ್ನು ಕೊಡುವುದು, ಸದಾಚಾರವೇ ಸಂಪತ್ತನ್ನು ತರುವುದು, ಸದಾಚಾರವೇ ದುರ್ಲಕ್ಷಣಗಳನ್ನೆಲ್ಲ ನೀಗಿಸುವುದು. ಓ ಪಕ್ಷಿಶ್ರೇಷ್ಠ, ಇನ್ನು ನೀವು ಸುಖವಾಗಿ ಹೋಗಿ ಬನ್ನಿರಿ. ಮೊದಲಿನಂತೆಯೇ ನಿನಗೆ ರೆಕ್ಕೆಗಳು ಬೆಳೆಯಲಿ. ಇನ್ನು ಮೇಲೆ ನನ್ನಲ್ಲಿ ಇಂತಹ ಹೀನ ಬುದ್ಧಿಯನ್ನು ಎಣಿಸಬೇಡ. ನಾನು ಮಾತ್ರವೇ ಅಲ್ಲ, ಯಾವ ಸ್ತ್ರೀಯರ ವಿಷಯದಲ್ಲಿಯೂ ನೀನು ಮನಸ್ಸಿನಲ್ಲಿಯಾದರೂ ಅಭಿಪ್ರಾಯವನ್ನು ಎಣಿಸಬಾರದು. ಓ ಗರುತ್ಮಂತ, ನೀನು ಸ್ವಪ್ರಯೋಜನಾರ್ಥವಾಗಿ ಬಯಸದೆ ಬೇರೆಯವರ ಸ್ಥಳಕ್ಕೆ
ನನ್ನನ್ನು ಸಾಗಿಸಬೇಕೆಂದು ಯೋಚಿಸಿದುದರಿಂದ ಇಷ್ಟು ಮಟ್ಟಿಗಾದರೂ ಬದುಕಿದೆ. ನೀನು ಆತ್ಮಾರ್ಥವಾಗಿಯೇ, ಅಂದರೆ ನಿನ್ನ ಸ್ವಾರ್ಥಕ್ಕಾಗಿಯೇ ನನ್ನನ್ನು ಎತ್ತಿಕೊಂಡು ಹೋಗಬೇಕೆಂದು ಮನಸ್ಸಿನಲ್ಲಿ ಭಾವಿಸಿದ್ದರೆ ಆ ಕ್ಷಣದಲ್ಲಿಯೇ ನಿನ್ನ ದೇಹವು ಇದ್ದ ಕಡೆಯೇ ಕಾಣದಂತಾಗುತ್ತಿತ್ತು. ನೀನು ನಿನ್ನ ಪ್ರಭುವಾದ ಆ ಮಹಾವಿಷ್ಣುವನ್ನು ಕುರಿತು ಈ ಉದ್ದೇಶವನ್ನು ಮಾಡಿದುದರಿಂದ ಅವನ ಅನುಗ್ರಹವೇ ನಿನಗೆ ಶ್ರೇಯಸ್ಕರವಾಯಿತು. ಇರಲಿ, ನಿನಗೆ ಮೊದಲಿನಂತೆ ರೆಕ್ಕೆಗಳು ಬೆಳೆಯಲಿ, ಬಲವೀರ್ಯಗಳಲ್ಲಿ ಮೊದಲಿನಂತೆಯೇ ನೀನು ಪ್ರವರ್ಧಮಾನನಾಗು ಎಂದಳು. ಆ ಶಾಂಡಿಲೆಯ ಬಾಯಿಂದ ಈ ಮಾತು ಹೊರಟೊಡನೆ ಗರುಡನಿಗೆ ಮೊದಲಿನಂತೆ ರೆಕ್ಕೆಗಳು ಹುಟ್ಟಲಾರಂಭಿಸಿದವು. ಶಾಂಡಿಲೆಯ ಅನುಮತಿಯನ್ನು ಪಡೆದು ಗರುಡನು ಗಾಲವನನ್ನು ಮೊದಲಿನಂತೆ ಬೆನ್ನ ಮೇಲಿರಿಸಿಕೊಂಡು ಮುಂದೆ ಹೊರಟನು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಕೆಲವು ಕಾಲದ ಹಿಂದೆ ದ್ರೌಪದಿಯ ಮನೋಭಾವನೆ ಏನು, ಆಕೆಯ ಮನಸ್ಥಿತಿ ಏನು ಎಂಬುದನ್ನು ತಿಳಿಯದೆ ಎಲ್ಲ ಕುರು ವೃದ್ಧರು, ಕುರು ಹಿರಿಯರು, ದುರ್ಯೋಧನ, ದುಶ್ಯಾಸನ, ಕರ್ಣನು ಸೇರಿದಂತೆ ತಮ್ಮ ತಮ್ಮ ಮನಸ್ಸಿಗೆ ತೋಚಿದಂತೆ ಆಕೆಯನ್ನು ಅವಮಾನ ಮಾಡುತ್ತಾರೆ. ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಶಾಂಡಿಲಿ ಎಂಬ ಸ್ತ್ರೀಯೊಬ್ಬಳು, ಬ್ರಾಹ್ಮಣ ಸ್ತ್ರೀಯೊಬ್ಬಳು ಅಲ್ಲಿ ಋಷಿಯಾಗಿ ತಪಸ್ಸು ಮಾಡುತ್ತಿರುವಳು. ಗರುಡನೇನು ಅವಳ ವಿಷಯದಲ್ಲಿ ಅನರ್ಥಕಾರಿಯಾಗಿ ಯೋಚನೆ ಮಾಡಿದ್ದಲ್ಲ. ಇಂತಹ ರೂಪವತಿಯಾದವಳು ಮಹಾವಿಷ್ಣುವಿನ ಬಳಿಯಲ್ಲಿಯೋ, ಮಹಾರುದ್ರನ ಬಳಿಯಲ್ಲಿಯೋ, ಬ್ರಹ್ಮನ ಬಳಿಯಲ್ಲಿಯೋ, ಧರ್ಮದೇವತೆಗಳ ಬಳಿಯಲ್ಲಿಯೋ ಇರಲಿ ಎಂದು ಯೋಚಿಸಿದನು. ಆದರೂ ಕೂಡ ಅದು ಆ ಸ್ತ್ರೀಯ ಮನದ ಇಚ್ಛೆಗೆ ವಿರುದ್ಧವಾದದ್ದು. ಆಕೆ ಯಾವುದೋ ತನ್ನದೇ ಆದ ಇಚ್ಛೆಗೆ ಅನುಗುಣವಾಗಿ ಆ ಋಷಭ ಪರ್ವತದ ಮೇಲೆ ನೆಲೆಸಿರುವಳು. ಆ ಕಾರಣದಿಂದ ಸ್ತ್ರೀಯ ಇಚ್ಛೆಯನ್ನು, ಆಕೆಯ ಸ್ವಂತ ಇಚ್ಛೆಯನ್ನು ಗೌರವಿಸಬೇಕಾದುದು ಎಷ್ಟು ಮಹತ್ವವೆಂಬುದನ್ನು ನಿರೂಪಿಸುತ್ತಿರುವರು. ಹಾಗೆ ಮಾಡದ ಕಾರಣದಿಂದ ತನ್ನ ಸ್ವಾರ್ಥಕ್ಕಾಗಿ ಅಲ್ಲದಿದ್ದರೂ, ಆಕೆಯಲ್ಲಿ ಕಾಮಾಭಿಲಾಷೆಯನ್ನು ಹೊಂದಿರದಿದ್ದರೂ ಗರುಡನು ತನ್ನ ರೆಕ್ಕೆಗಳನ್ನೇ ಕಳೆದುಕೊಳ್ಳಬೇಕಾಯಿತು. ಕೊನೆಗೆ ಆಕೆಯ ಅನುಗ್ರಹದಿಂದಲೇ ಆತ ತನ್ನ ರೆಕ್ಕೆಯನ್ನು ಪಡೆದುಕೊಳ್ಳಬೇಕಾಯಿತು. ಹೀಗಿರುವಾಗ ಅಂತಹ ವಿಶೇಷವಾದ ಸ್ತ್ರೀಯರ, ಅಂತಹ ಪತಿವ್ರತಾ ಸ್ತ್ರೀಯರ, ಅಂತಹ ನಿಷ್ಠ ಋಷಿ ಸದೃಶವಾಗಿ ಬದುಕುತ್ತಿರುವ ಸ್ತ್ರೀಯರ ವಿಷಯದಲ್ಲಿ ದುರ್ಮಾರ್ಗದಿಂದ ಆಲೋಚನೆ ಮಾಡುವ ಪುರುಷನ ಸ್ಥಿತಿ ಏನಾಗಬಹುದು? ನೀವೇ ಊಹಿಸಿ. ಗಾಲವನನ್ನು ಶಾಂಡಿಲಿಯ ಅನುಮತಿಯನ್ನು ಪಡೆದು ಗರುಡನು ಗಾಲವನನ್ನು ಮೊದಲಿನಂತೆ ಬೆನ್ನ ಮೇಲಿರಿಸಿಕೊಂಡು ಮುಂದೆ ಹೊರಟನು. ಎಲ್ಲೆಲ್ಲಿ ಸುತ್ತಿದರೂ ಅವರಿಗೆ ಬೇಕಾದ ಕುದುರೆಗಳು ಕಾಣಿಸಲಿಲ್ಲ. ಇಷ್ಟರಲ್ಲಿಯೇ ಇವರ ದಾರಿಯಲ್ಲಿ ಕಾದಿದ್ದ ವಿಶ್ವಾಮಿತ್ರನು ಅವರನ್ನು ಅಡ್ಡಗಟ್ಟಿ ಗರುಡನು ಕೇಳುತ್ತಿರುವ ಹಾಗೆ, ಗಾಲವ ಎಲ್ಲಿ? ಕುದುರೆಗಳಲ್ಲಿ ನೀನಾಗಿ ನಿರ್ಬಂಧಿಸಿ ಗುರುದಕ್ಷಿಣೆಯನ್ನು ಕೊಡುವುದಾಗಿ ಹೇಳಿದ ಕಾಲವು ಆಗಲೇ ಬಂದು ಬಿಟ್ಟಿತು. ಇನ್ನು ನೀನು ಕೊಡದಿರುವುದಕ್ಕೆ ಕಾರಣವೇನು? ನಿನ್ನ ನಿಜವಾದ ಉದ್ದೇಶವೇನೋ ನನಗೆ ತಿಳಿಯಲಿಲ್ಲ. ನಾನು ಇಷ್ಟು ದೀರ್ಘ ಕಾಲದವರೆಗೆ ನಿರೀಕ್ಷಿಸಿದೆನು. ಆಗಲಿ, ಇನ್ನು ಕೆಲವು ದಿನಗಳವರೆಗೆ ನೋಡುವೆನು. ನೀನು ವಾಗ್ದಾನ ಮಾಡಿದ ಕುದುರೆಗಳು ಸಿಕ್ಕುವುದು, ಹುಡುಕಿಕೊಂಡು ಬಾ ಎಂದು ಹೇಳಿ ಹೊರಟು ಹೋದನು. ಈ ಮಾತನ್ನು ಕೇಳಿ ಹಿಂದು ಮುಂದು ತೋರದೆ ಚಿಂತಿಸುತ್ತಿದ್ದ ಗಾಲವನನ್ನು ಕುರಿತು ಗರುಡನು, ಓ ಬ್ರಾಹ್ಮಣ, ಹಿಂದೆ ವಿಶ್ವಾಮಿತ್ರನು ನಿನಗೆ ಯಾವುದನ್ನು ಹೇಳಿದನೋ ಅದೇ ಮಾತನ್ನು ಈಗ ನಾನು ಪ್ರತ್ಯಕ್ಷವಾಗಿ ಕೇಳಿದಂತಾಯಿತು. ಇರಲಿ, ಚಿಂತಿಸಬೇಡ. ಬಾ, ನಮ್ಮಿಂದಾದವರೆಗೆ ಪ್ರಯತ್ನ ಪಡುವೆವು. ನೀನು ನಿನ್ನ ಗುರುವಿಗೆ ಮಾತು ಕೊಟ್ಟಂತೆ ಆ ದಕ್ಷಿಣೆಯನ್ನು ಕೊಟ್ಟ ಹೊರತು ನೆಮ್ಮದಿಯಿಲ್ಲ ಎಂದನು. ಈ ರೀತಿಯಾಗಿ ಸಾಮಾನ್ಯವಾಗಿ ನಾವು ಉದ್ದೇಶವಿದ್ದು, ಯಾವುದೋ ಉದ್ದೇಶದಿಂದಾಗಿಯೋ ಅಥವಾ ಯಾವುದೇ ಉದ್ದೇಶವಿಲ್ಲದೆಯೋ ಮತ್ತೊಬ್ಬರಿಗೆ ಏನಾದರೂ ಉಪಕಾರ ಮಾಡಲೇಬೇಕು ಅಥವಾ ಏನಾದರೂ ಸಲ್ಲಿಸಲೇಬೇಕೆಂಬ ಆಗ್ರಹಕ್ಕೆ ಅವರನ್ನು ನಿರ್ಬಂಧಪಡಿಸುತ್ತೇವೆ. ಅದರ ಪರಿಣಾಮಗಳು ಘೋರವಾಗಿರುತ್ತವೆ. ವ್ಯಕ್ತಿಗಳ ಇಚ್ಛೆಗೆ ಬಿಟ್ಟು ಬಿಡಬೇಕು. ಇಲ್ಲಿ ದುರ್ಯೋಧನನೇ ಇರಬಹುದು ಅಥವಾ ಬೇರೆ ಯಾರೇ ಇರಬಹುದು. ಅವರನ್ನು ಒಂದು ಹಂತವನ್ನು ಮೀರಿ ನಿರ್ಬಂಧಪಡಿಸುವುದು ಸಾಧ್ಯವಿಲ್ಲ. ವ್ಯಕ್ತಿಯಾದವನಿಗೆ ಇರುವ ವಿಚಾರವನ್ನು ಅಥವಾ ನಮ್ಮ ಮನಸ್ಸಿಗೆ ಬಂದ ವಿಷಯವನ್ನು ಹೇಳಬಹುದೇ ಹೊರತು ಹೀಗೇ ಮಾಡು, ಹೀಗೆ ಮಾಡುತ್ತೇನೆ, ನಾನು ನಿನಗೆ ಕೊಟ್ಟೇ ತೀರುತ್ತೇನೆ ಎಂದು ನಿರ್ಬಂಧಪಡಿಸುವುದು ಎಂದಿಗೂ ಯೋಗ್ಯವಾದುದಲ್ಲ. ಇದು 113ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.